ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಇನ್ನೇನು ಧನುರ್ಮಾಸ ಇನ್ಮೇಲೆ ಪ್ರಾರಂಭ ಆಗುತ್ತೆ. ಈ ಒಂದು ಧನುರ್ಮಾಸದಲ್ಲಿ ಅರಳಿ ಮರವನ್ನು ಪೂಜೆ ಮಾಡಿದ್ರೆ ಏನು ಲಾಭ ಮತ್ತು ಇದನ್ನು ಯಾವ ಥರ ಪೂಜಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡ್ರಿ ದಸರಾ ಟೈಮಲ್ಲಿ ನೋಡ್ರಿ ನವರಾತ್ರಿಯಲ್ಲಿ ಹೇಗೆ ಶಮಿ ವೃಕ್ಷವನ್ನು ಪೂಜೆ ಮಾಡ್ತಾರೆ, ಈ ಒಂದು ಸಮಯದಲ್ಲಿ ಅರಳಿ ಮರವನ್ನು ಪೂಜೆಯನ್ನು ಮಾಡ್ತಾರೆ. ನೋಡ್ರಿ ಇದು ಅತ್ಯಂತ ವಿಶೇಷ ಅಂತಲೇ ಹೇಳ್ಬೋದು. ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಕೂಡ ನೋಡ್ರಿ ಅರಳಿ ಮರವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತೆ. ಮತ್ತು ಈ ಅರಳಿ ಮರವನ್ನು ಪೂಜೆ ಮಾಡಿದರೆ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ. ಮತ್ತು ಇದರಿಂದ ಏನಪ್ಪ ಅಂದ್ರೆ ಮಕ್ಕಳ ಜ್ಞಾನ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಐತೆ ನೋಡ್ರಿ. ಹಿಂದೂ ಧರ್ಮ ಕೇವಲ ಏನಪ್ಪ ಅಂತಂದ್ರೆ ಪವಿತ್ರ ಧರ್ಮ ಅಲ್ಲದೇನೆ ಮತ್ತು ಇದು ಅತ್ಯಂತ ಹಳೆಯ ಧರ್ಮ ಕೂಡ ನೋಡ್ರಿ. ಉಳಿದೆಲ್ಲ ಧರ್ಮಗಳಿಗೆ ನಾವು ಹೋಲಿಕೆ ಮಾಡಿದ್ರಪ್ಪ ಅಂದ್ರೆ ಹಿಂದೂ ಧರ್ಮದೊಳಗೆ ಅತಿ ಹೆಚ್ಚು ದೇವರುಗಳು ಇರ್ತಾರೆ, ದೇವರುಗಳು ಅದಾರ. ಈ ಒಂದು ಧರ್ಮದಲ್ಲಿ ನೋಡ್ರಿ ಎಲ್ಲ ಜೀವಿಗಳನ್ನು ಕೂಡ ದೇವರಂತಲೇ ನಾವು ಪರಿಗಣನೆಯನ್ನು ಮಾಡ್ತೀವಿ ನೋಡ್ರಿ. ಈ ಒಂದು ಜೀವಿಗಳನ್ನು ಮಾತ್ರವಲ್ಲ, ಇಲ್ಲಿ ಮರಗಳನ್ನು ಕೂಡ ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತೆ. ಹಾಗಾಗಿ ನಾವು ಕೆಲವೊಂದು ವೃಕ್ಷಗಳನ್ನು ಪೂಜೆಯನ್ನು ಮಾಡ್ತೀವಲ್ಲ. ಪ್ರಾಚೀನ ಹಿಂದೂ ಧರ್ಮ ಗ್ರಂಥಗಳಲ್ಲಿ ನೋಡ್ರಿ ಮರಗಳನ್ನು ದೇವತೆಗಳಂತಲೇ ಉಲ್ಲೇಖ ಮಾಡ್ತಾರೆ. ಮತ್ತು ಹಿಂದೂ ಧರ್ಮದಲ್ಲಿ ಏನಂದರೆ ಅತಿ ಹೆಚ್ಚು ಪೂಜಿಸುವಂಥ ಮರಗಳಲ್ಲಿ ಅರಳಿ ಮರ ಪ್ರಮುಖ ಅಂತಲೇ ಹೇಳ್ಬೋದು. ಈ ಒಂದು ಮರವನ್ನು ಆಲದ ಮರ, ಅರಳಿ ಮರ ಅಂತ ಕರೀತಾರೆ, ಮತ್ತು ಅಶ್ವತ್ಥ ಮರ ಅಂತ ಕೂಡ ಕರೀತಾರೆ ನೋಡ್ರಿ. ನಾನಾ ಹೆಸರುಗಳಿಂದ ಕರೀತಾರೆ. ಸಂಸ್ಕೃತದೊಳಗೂ ಕೂಡ ಅಶ್ವತ್ಥ ಮರ ಅಂತಂದು ಕರೆಯಲಾಗುತ್ತೆ. ಈ ಮರ ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ತ್ರಿಮೂರ್ತಿ ದೇವರುಗಳನ್ನು ಪ್ರತಿನಿಧಿಸುತ್ತೆ ನೋಡ್ರಿ. ಹಿಂಗೆ ನೋಡ್ರಿ ಶತಶತಮಾನಗಳಿಂದ ಧಾರ್ಮಿಕ ಒಂದು ಮಹತ್ವ ಹೊಂದಿರುವಂಥ ಈ ಅರಳಿ ಮರವನ್ನು ಪೂಜೆ ಮಾಡೋದು ಶ್ರೇಷ್ಠ. ಮತ್ತು ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಹಿಂದಿನಿಂದನೂ ಕೂಡ. ಮತ್ತು ಈ ಒಂದು ಅರಳಿ ಮರವನ್ನು ನೀವು ಕೆಂಪು ದಾರದಿಂದ ಸುತ್ತಿರೋದನ್ನು ಕೂಡ ನೋಡಿರ್ಬೋದು. ದಾರವನ್ನು ಸುತ್ತಾರೆ ಅರಳಿ ಮರ, ಕೆಂಪು ದಾರವನ್ನು, ಮತ್ತು ಕೆಲವರು ಬಿಳಿ ದಾರವನ್ನು ಕೂಡ ಸುತ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಅರಳಿ ಮರವನ್ನು ಯಾಕೆ ಪೂಜೆ ಮಾಡಬೇಕು, ಇದರಿಂದ ಏನು ಲಾಭ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಭಗವದ್ಗೀತೆಯಲ್ಲಿ ನೋಡ್ರಿ ಶ್ರೀಕೃಷ್ಣನ ತನ್ನನ್ನು ವಿವಿಧ ಮರಗಳ ನಡುವೆ ಏನಪ್ಪ ಅಂದ್ರೆ ಅರಳಿ ಮರ ಅಂತಂದು ಹೇಳ್ಕೊಂಡಿರ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಈ ಒಂದು ಮರದಲ್ಲಿ ಶ್ರೀಕೃಷ್ಣನ ಏನಪ್ಪ ಅಂದ್ರೆ ಮರಣ ಹೊಂದಿದ ಅಂತಂದು ಉಲ್ಲೇಖ ಐತೆ ನೋಡ್ರಿ. ಆದ್ದರಿಂದ ಕಲಿಯುಗದ ಪ್ರಾರಂಭ ನೋಡ್ರಿ ಈ ಧಾರ್ಮಿಕ ಮರದ ಒಂದು ನೆರಳಿನಲ್ಲಿ ಅನ್ನುವಂಥ ಒಂದು ನಂಬಿಕೆ ಕೂಡ ನಮ್ಮ ಹಿಂದೂ ಧರ್ಮದೊಳಗೆ ಐತಿ. ಈ ಹಿಂದೂ ಧರ್ಮದಲ್ಲಿನ ಋಷಿಮುನಿಗಳು ನೋಡ್ರಿ ದೊಡ್ಡ ಅರಳಿ ಮರದ ನೆರಳಿನಲ್ಲಿ ಏನಪ್ಪ ಅಂದ್ರೆ ಧ್ಯಾನವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಮತ್ತು ಈ ಅರಳಿ ಮರವನ್ನು ನೋಡ್ರಿ ವಿಷ್ಣುವಿನ ರೂಪ ಅಂತಂದು ಪರಿಗಣನೆ ಮಾಡ್ತಾರೆ. ಮತ್ತು ಇಂದಿಗೂ ಕೂಡ ಈ ಮರದ ಒಂದು ನೆರಳಿನಲ್ಲಿ ಋಷಿಮುನಿಗಳು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಕೂಡ ಈ ಒಂದು ಅರಳಿ ಮರವನ್ನು ಬೋಧಿ ವೃಕ್ಷ ಅಂತಂದು ಪೂಜನೀಯ ಭಾವದಿಂದ ಕಾಣಲಾಗುತ್ತೆ ನೋಡ್ರಿ. ಬುದ್ಧ ಧರ್ಮದಲ್ಲಿ ಹೇಳಿರುವ ಪ್ರಕಾರ ಏನಪ್ಪ ಅಂದ್ರೆ ಗೌತಮ ಬುದ್ಧ ಏನಂದ್ರೆ ಅರಳಿ ಮರದ ಕೆಳಗೆ ಕುಳಿತು ಧ್ಯಾನವನ್ನು ಮಾಡಿ ಆ ಒಂದು ಅಲ್ಲಿ ತನ್ನ ಜ್ಞಾನವನ್ನು ಪಡ್ಕೊಂಡ ಅಂತಂದು ಹೇಳಲಾಗುತ್ತೆ ನೋಡ್ರಿ. ಗುಣಾತ್ಮಕ ಮತ್ತು ಋಣಾತ್ಮಕ ಶಕ್ತಿಗಳು ಕೂಡ ಈ ಒಂದು ಮರದಲ್ಲಿ ನೆಲೆಯಾಗಿರೋದ್ರಿಂದ ಇದರ ಕೊಂಬೆಗಳು ಕೂಡ ಅಗಲ ಮತ್ತು ದಪ್ಪ ಆಗಿರ್ತವೆ. ಮತ್ತು ಭಗವಾನ್ ಶನಿ ಮತ್ತು ಹರಿ ಕೂಡ ಇಲ್ಲಿ ವಾಸವಾಗಿದ್ದರೆ ವಿಷ್ಣು ಈ ಒಂದು ಪವಿತ್ರ ಮರದ ಮೂಲ ಅಂತಂದು ನಂಬಲಾಗುತ್ತೆ. ಭಗವಾನ್ ನಾರಾಯಣ ನೋಡ್ರಿ ತನ್ನ ಪತ್ನಿ ಲಕ್ಷ್ಮಿಯೊಂದಿಗೆ ಶುಕ್ರವಾರ ಸಂಜೆಯಿಂದ ಶನಿವಾರ ಬೆಳಗ್ಗೆವರೆಗೂ ಈ ಒಂದು ಮರದಲ್ಲೇ ವಾಸವಾಗಿರ್ತಾರೆ ಅನ್ನೋವಂಥ ಒಂದು ನಂಬಿಕೆ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಐತೆ ನೋಡ್ರಿ. ಯಾರಾದರೂ ಈ ಸಮಯದಲ್ಲಿ ಅರಳಿ ಮರವನ್ನು ಪೂಜಿಸಿದರೆ ಅವರ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಮತ್ತು ಅರಳಿ ಮರ ನೋಡ್ರಿ ದುರ್ಗಾದೇವಿ, ಭಗವಾನ್ ನಾರಾಯಣ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ಈ ಒಂದು ಮರವನ್ನು ಶತಮಾನಗಳಿಂದ ಕೂಡ ಪೂಜೆಯನ್ನು ಮಾಡಲಾಗುತ್ತೆ. ಮತ್ತು ಅದರ ಜೊತೆಗೆ ನೋಡ್ರಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಅರಳಿ ಮರ ಒಂದು ಪರಿಹಾರ ಅಂತಲೇ ಹೇಳ್ಬೋದು ನೋಡ್ರಿ. ಅರಳಿ ಮರ ಒಂದೇ ಸಮಯದಲ್ಲಿ ತನ್ನೆಲ್ಲ ಎಲೆಗಳನ್ನು ಇದು ಉದುರಿಸೋದಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ನೋಡ್ರಿ ಒಂದು ಪೌರಾಣಿಕ ಕಥೆ ಕೂಡ ಐತಿ. ಅದೇನಪ್ಪ ಅಂತಂದ್ರೆ ಸತ್ಯವಾನ್ ಸಾವಿತ್ರಿ ತನ್ನ ಪತಿ ಸತ್ಯವಾನನ ಒಂದು ಮೃತದೇಹವನ್ನು ಅರಳಿ ಮರದ ಮಡಿಲಿನಲ್ಲಿಟ್ಟು ಈ ಅರಳಿ ಮರಕ್ಕೆ ಏನಂತಂದ್ರೆ ಆಕೆ ಕೆಂಪು ದಾರವನ್ನು ಸುತ್ತಿ ಯಮನನ್ನು ಆಕೆ ಪರಿಪರಿಯಾಗಿ ಪೂಜಿಸ್ತಾಳೆ. ಆ ಒಂದು ಆಕೆಯ ಕಠಿಣ ವ್ರತಕ್ಕೆ ಏನಪ್ಪ ಅಂತಂದ್ರೆ ಸೋತಂಥ ಯಮನ್ ನೋಡ್ರಿ ಆಕೆಯ ಪತಿಯ ಜೀವವನ್ನು ಮರಳಿ ಆಕೆಗೆ ನೀಡ್ತಾನೆ. ಆದ್ದರಿಂದ ವಟ ಸಾವಿತ್ರಿ ವ್ರತದಂದು ಮದುವೆ ಆದಂಥ ಮಹಿಳೆಯರು ಏನಪ್ಪ ಅಂದ್ರೆ ಆ ಒಂದು ದಿನ ತಮ್ಮ ಪತಿಯ ಆಯುಷ್ಯನ್ನು ಹೆಚ್ಚು ಮಾಡುವಂತೆ ಕೇಳಿಕೊಂಡು ಈ ಒಂದು ಮರವನ್ನು ಶ್ರದ್ಧೆ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ ನೋಡ್ರಿ. ಅರಳಿ ಮರದ ಕೆಳಗೆ ನೋಡ್ರಿ ಧಾರ್ಮಿಕ ವಿಧಿವಿಧಾನವನ್ನು ಅನುಸರಿಸೋದ್ರಿಂದ
ಮೋಕ್ಷವನ್ನು ಪಡಿಬಹುದು ಅನ್ನುವಂಥ ಒಂದು ನಂಬಿಕೆ ಕೂಡ ಐತಿ. ಮತ್ತು ಅರಳಿ ಮರದ ಬುಡದಲ್ಲಿ ದೀಪವನ್ನು ಬೆಳಗಿಸಿ ಭಗವಾನ್ ನಾರಾಯಣನನ್ನು ನಾವು ಪೂಜೆ ಮಾಡೋದ್ರಿಂದ ದುಷ್ಟ ಕಣ್ಣು ಮತ್ತು ಮಾಟ ಮಂತ್ರಗಳು ಕೂಡ ನಿವಾರಣೆ ಆಗುತ್ತೆ ಅಂತಾರೆ. ಮತ್ತು ಅದರ ಜೊತೆಗೆ ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಏನಂತಂದರೆ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ ಪೂಜೆ ಮಾಡಿದ್ರೆ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಮತ್ತು ಹಾಗೇನೆ 9 ಗ್ರಹಗಳ ಆಶೀರ್ವಾದವನ್ನು ಬಯಸುವವರು ಕೂಡ ಈ ಒಂದು ಅರಳಿ ಮರವನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಮತ್ತು ನಾವು ಪೂಜಿಸುವಂಥ ಅರಳಿ ಮರ ನೋಡ್ರಿ ಬೆಳೆದಷ್ಟು ನಮಗೆ ಸಂಪತ್ತು ಸಮೃದ್ಧಿ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಐತೆ ನೋಡ್ರಿ. ಅದೇ ಥರ ವೈಜ್ಞಾನಿಕವಾಗಿ ಕೂಡ ನಾವು ನಂಬುವಂಥದ್ದು ಐತಿ. ಅದೇನಂತಂದ್ರೆ ಈ ಒಂದು ಪವಿತ್ರ ಮರ ಏನಂದ್ರೆ ಹಗಲಿನ ವೇಳೆಯಲ್ಲಿ ಮಾತ್ರ ಅಲ್ದನೆ ರಾತ್ರಿ ಟೈಮಲ್ಲಿ ಕೂಡ ಆಮ್ಲಜನಕವನ್ನು ಹೊರಹಾಕತ್ತೆ ಅಂತ ಹೇಳ್ತಾರೆ. ಮತ್ತು ಇದು ಆಮ್ಲಜನಕದ ಮೂಲ ಅಂತಲೇ ಪರಿಗಣನೆ ಮಾಡಲಾಗತ್ತೆ ನೋಡ್ರಿ. ಈ ಅರಳಿ ಮರ ನೋಡ್ರಿ ಸುತ್ತಮುತ್ತಲಿನ ಪ್ರದೇಶವನ್ನು ಕೂಡ ಶುದ್ಧೀಕರಿಸುತ್ತೆ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೂಡ ಇದು ನಾಶಗೊಳಿಸುತ್ತೆ ಅಂತ ಹೇಳ್ಬೋದು. ಮತ್ತು ವಿವಿಧ ರೋಗಗಳನ್ನು ಗುಣಪಡಿಸುವಂಥ ಮತ್ತು ಸಾಮರ್ಥ್ಯ ಈ ಒಂದು ಮರಕ್ಕೆ ಐತಿ ಅಂತಂದು ಹೇಳಲಾಗತ್ತೆ ನೋಡ್ರಿ. ಮತ್ತು ಇದ್ರ ಉಪಯೋಗನೂ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು. ದೈವಿಕ ಶಕ್ತಿಯನ್ನು ಹೊಂದಿರುವಂಥ ಈ ಅರಳಿ ಮರ ನೋಡ್ರಿ ಆಯುರ್ವೇದದಲ್ಲಿ ಏನಂದ್ರೆ ವಿಶೇಷ ಸ್ಥಾನವನ್ನು ಕೂಡ ಪಡ್ಕೊಂಡೈತಿ. ಮತ್ತು ಈ ಒಂದು ಮರದ ಬೇರುಗಳು ಏನಂತಂದ್ರೆ ಅಪಾರ ಪ್ರಮಾಣದೊಳಗೆ ಏನಂದರೆ ಆಕ್ಸಿಡೆಂಟನ್ನು ಮತ್ತು ಆ್ಯಂಟಿ ಏಜಿಂಗ್ ವ್ಯವಸ್ಥೆಯನ್ನು ಕೂಡ ಹೊಂದೈತೆ ಅಂತಲೇ ಹೇಳ್ಬೋದು. ಹಲ್ಲು ನೋವಿನ ಸಮಸ್ಯೆಯನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಮತ್ತು ಅಸ್ತಮಾ, ಕಾಲು ಹೊಡೆತ, ಕೆಲವೊಂದು ಇದು ಗಾಯಗಳನ್ನು ಗುಣಪಡಿಸುವಂಥ ಒಂದು ಸಾಮರ್ಥ್ಯವನ್ನು ಇದು ಹೊಂದೈತೆ ಅಂತಲೇ ಹೇಳ್ಬೋದು ನೋಡ್ರಿ. ಈ ಒಂದು ಪವಿತ್ರ ಅರಳಿ ಮರ ನೋಡ್ರಿ ಕೆಲವೊಂದು ವೈರಸ್ಗಳಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ. ಹೀಗೆ ನೋಡ್ರಿ ವೈಜ್ಞಾನಿಕ ಕಾರಣನೂ ಕೂಡ ಅದಾವ ಅಂತಲೇ ಹೇಳ್ಬೋದು. ಮತ್ತು ಈಗಲೂ ನೀವು ನೋಡಿರ್ಬೋದು ಹಳ್ಳಿಗಳಲ್ಲಿ ಏನಂತಂದರೆ ಬೆಳಗ್ಗೆ ಎದ್ದು ಹೆಚ್ಚಾಗಿ ಏನಂದ್ರೆ ಅರಳಿ ಮರವನ್ನು ಪೂಜೆಯನ್ನು ಮಾಡ್ತಾರೆ ಮತ್ತು ಅರಳಿ ಮರವನ್ನು ಸುತ್ತಾರೆ. ಇದನ್ನು ಸುತ್ತೋದ್ರಿಂದ ಏನಂತಂದ್ರೆ ಒಳ್ಳೆಯ ನಮ್ಗೆ ಗಾಳಿನೂ ಸಿಗುತ್ತೆ. ಮತ್ತು ಇದು ಅದ್ರ ಜೊತೆಗೆ ಹೇಳ್ಬೇಕಪ್ಪ ಅಂತಂದ್ರೆ ಏಕಾಗ್ರತೆ ಜ್ಞಾನ ಕೂಡ ನಮಗೆ ವೃದ್ಧಿಸುತ್ತೆ ಅಂತ ಹೇಳ್ಬೋದು ನೋಡ್ರಿ. ನೋಡಿದ್ರಲ್ಲ ಈಗ ಒಂದು ಅರಳಿ ಮರವನ್ನು ಪೂಜಿಸೋದ್ರಿಂದ ನಮಗೆ ಯಾವೆಲ್ಲ ಉಪಯೋಗಗಳನ್ನು ನಾವು ತಗೋಬೋದು. ಮತ್ತು ಪ್ರತಿನಿತ್ಯ ಅರಳಿ ಮರವನ್ನು ನಾವು ಪೂಜೆ ಮಾಡಿದ್ರೆ ಜ್ಞಾನವನ್ನು ಮತ್ತು ಏಕಾಗ್ರತೆಯನ್ನು ಮತ್ತು ಅದ್ರ ಜೊತೆಗೆ ಒಳ್ಳೆ ಆಮ್ಲಜನಕವನ್ನು ಕೂಡ ನಾವು ಅರಳಿ ಮರದಿಂದ ಪಡಿಬೋದು ಅಂತಂದು ಹೇಳ್ಬೋದು ನೋಡ್ರಿ. ಮತ್ತು ನೋಡ್ರಿ ವಿಶೇಷವಾಗಿ ಏನಂತಂದ್ರೆ ಮದುವೆ ಆಗದೆ ಇರೋರು ಅಂಥವರು ಈ ಒಂದು ಅರಳಿ ಮರವನ್ನು ಪೂಜೆ ಮಾಡಿ ಅರಳಿ ಮರವನ್ನು ಸುತ್ತೋದ್ರಿಂದ ನೋಡ್ರಿ ಈ ಧನುರ್ಮಾಸ ಪೂರ್ತಿ ಅಷ್ಟು ದಿನನೂ ಮಾಡೋದ್ರಿಂದ ಏನಂದರೆ ಒಂದು ಒಳ್ಳೆಯ ಫಲವನ್ನು ಪಡಿಬೋದು. ಮತ್ತು ಪೂಜಾ ಸಾಮಾನುಗಳನ್ನು ತೊಗೊಂಡೋಗಿ ನಾರ್ಮಲ್ಲಾಗಿ ನೀವು ಯಾವ ಥರ ದೇವ್ರಿಗೆ ಪೂಜೆ ಮಾಡ್ತೀರಾ ಆ ಥರ ಒಂದು ಹೋಗ್ಬಿಟ್ಟು ಬೆಳಗ್ಗೆನೇ ಪೂಜೆಯನ್ನು ಮಾಡೋದು ಶ್ರೇಷ್ಠ ನೋಡ್ರಿ. ಒಳ್ಳೆಯದು. ನಿಮಗೆ ಹತ್ತಿರ ಇರುವಂಥ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸ್ಬೋದು ನೋಡ್ರಿ. ಏನಾದ್ರೂ ಸರಿ ಅಂದ್ಕೊಂಡು ನೀವು ಹೋಗಿ ಈ ಒಂದು ಅರಳಿ ಮರದ ಪೂಜೆಯನ್ನು ಮಾಡಿದ್ರೆ ನಮಗೇನಪ್ಪ ಅಂತಂದ್ರೆ ಆಶೀರ್ವಾದ ಖಂಡಿತ ದೊರೀತೈತಿ ಅಂತಲೇ ಹೇಳ್ಬೋದು ನೋಡ್ರಿ. ವಿಶೇಷವಾಗಿ ನೋಡ್ರಿ ಇದನ್ನು ಯಾವ ದಿನ ನಾವು ಪೂಜೆ ಮಾಡಬೇಕಂತ ನೋಡೋದಾತಪ್ಪ ಅಂದರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಈ ಒಂದು ಅರಳಿ ಮರವನ್ನು ಪೂಜೆ ಮಾಡೋದು ಶ್ರೇಷ್ಠ ಅಂತಲೇ ಹೇಳ್ತಾರೆ ನೋಡ್ರಿ. ಈ ದಿನ ಪೂಜೆಯನ್ನು ಮಾಡಿದ್ರೆ ಖಂಡಿತ ನಮಗೆ ಫಲ ಸಿಗುತ್ತೆ ಅನ್ನೋವಂಥ ಒಂದು ನಂಬಿಕೆ. ಪ್ರತಿ ದಿನವೂ ಕೆಲವ್ರು ಮಾಡ್ತಾರೆ ಭಾನುವಾರವನ್ನು ಹೊರತುಪಡಿಸಿ. ಆದಷ್ಟು ಹೆಚ್ಚಾಗಿ ಏನಂದ್ರೆ ಮಂಗಳವಾರ ಮತ್ತು ಶನಿವಾರ ಅರಳಿ ಮರವನ್ನು ಪೂಜೆ ಮಾಡ್ತಾರೆ ನೋಡ್ರಿ. ಈ ಒಂದು ಅರಳಿ ಮರದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಹಾಕಿರಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಅರಳಿ ಮರದ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.